ಆಗಸ್ಟ್ 13ಕ್ಕೆ ಕಾವೇರಿಗಾಗಿ ಅಖಂಡ ಕರ್ನಾಟಕ ಬಂದ್ ಆಗುತ್ತೆ ಅಂತ ವಾಟಾಳ್ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಆಗಸ್ಟ್ 13ಕ್ಕೆ ಕಾವೇರಿಗಾಗಿ ಅಖಂಡ ಕರ್ನಾಟಕ ಬಂದ್ ಅಂತ ಆಲ್ರೆಡಿ ವಾಟಾಳ್ ನಾಗರಾಜ್ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕರ್ನಾಟಕ ಬಂದ್ನಿಂದ ನಾವು ಹಿಂದೆ ಸರಿಯೋದಿಲ್ಲ, ಎಲ್ಲರೂ ಕೂಡ ಕರ್ನಾಟಕ ಬಂದ್ಗೆ ಕೈ ಜೋಡಿಸಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಈಗ ಅಂಗಡಿ ಮಳಿಗೆಯವರು, ಕೂಲಿ ಕಾರ್ಮಿಕರು, ವ್ಯಾಪಾರಸ್ಥರು ಎಲ್ಲರೂ ಕೂಡ ಬಂದ್ಗೆ ನಮಗೆ ಬೆಂಬಲ ಕೊಡಿ, ಕಾವೇರಿಗಾಗಿ ಎಲ್ಲ ಸಂಘಟನೆಗಳು ಸಾಥ್ ಕೊಡಿ, ನೈತಿಕ ಬೆಂಬಲ ಬೇಡ, ಹೋರಾಟಕ್ಕೆ ಸಾಥ್ ನೀಡುವಂತೆ ಮನವಿ. ಅಂದರೆ ನೀವು ಎಲ್ಲೋ ಕುತ್ಕೊಂಡು ನಮ್ಮ ಬೆಂಬಲ ಇದೆ ಅನ್ನೋದಲ್ಲ, ಹೋರಾಟಕ್ಕೆ ಬಂದು ಮುಳುಗಿ ನೀವು ಚಳವಳಿ ಮಾಡಿ ನಮ್ಮ ಜೊತೆ. ಇದು ವಾಟಾಳ್ ನಾಗರಾಜ್ ಅವರ ಆಗ್ರಹ. ಅಂದರೆ ಅಖಂಡ ಕರ್ನಾಟಕದ ವ್ಯಾಪಾರಸ್ಥರಿರ್ಬೋದು, ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ಕೂಲಿ ಕಾರ್ಮಿಕರು, ವಿವಿಧ ಪರ ಸಂಘಟನೆಯವರು ಬರಬೇಕು ಬಂದ್ಗೆ. ನೀವು ಹೋರಾಟ ಮಾಡೋಣ ಕಾವೇರಿಗೋಸ್ಕರ. ಎಲ್ಲೋ ನೀವು ಕುತ್ಕೊಂಡು ನೈತಿಕ ಬೆಂಬಲವನ್ನು ನಮಗೆ ಕೊಟ್ಟರೆ ಆಗಲ್ಲ. ಹಾಗಾಗಿ ಕಾವೇರಿಗೋಸ್ಕರ ಎಲ್ಲ ಸಂಘಟನೆಗಳು ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಬೇಕು. ನೈತಿಕ ಬೆಂಬಲ ನಮಗೆ ಬೇಡ, ಹೋರಾಟಕ್ಕೆ ಬನ್ನಿ, ನೀವು ಬನ್ನಿ ನಮ್ಮ ಜೊತೆ. ಅಂದರೆ ಒಂದು ಕಡೆ 10 ಕೈ ಸೇರೋ ಕಡೆ 100 ಕೈ ಸೇರೋಣ, 100 ಕೈ ಸೇರೋ ಕಡೆ 1000 ಕೈ ಸೇರೋಣ. ಅವಾಗ ನಮ್ಮ ಒಂದು ಶಕ್ತಿ ಪ್ರದರ್ಶನವನ್ನು ತೋರಿಸೋಣ ಸರ್ಕಾರಕ್ಕೂ, ಜೊತೆಗೆ ನೆರೆಯ ತಮಿಳುನಾಡಿಗೂ ಕೂಡ ನಾವು ನಮ್ಮ ಶಕ್ತಿ ಏನು, ಕನ್ನಡಿಗರ ಶಕ್ತಿ ಏನು ಅನ್ನುವಂಥದ್ದು ಅವರಿಗೂ ಕೂಡ ಗೊತ್ತಾಗಬೇಕು ಅನ್ನುವಂಥದ್ದು ವಾಟಾಳ್ ನಾಗರಾಜ್ ಅವರ ಅಭಿಪ್ರಾಯ. ಇದರಲ್ಲಿ ಈಗ ನೋಡಿ, ನೆಲ ಜಲ ಭಾಷೆ ಅನ್ನುವಂಥ ವಿಚಾರಗಳು ಬಂದಾಗ ಪ್ರಾಮಾಣಿಕವಾಗಿ ದುಡಿತಾ ಇರುವಂಥವರು ಕನ್ನಡ ಪರ ಹೋರಾಟಗಾರರೇ. ಯಾಕಂದರೆ ಅದರಲ್ಲಿ ಅನೇಕ ಹೋರಾಟಗಳನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಹಾಗಾಗಿ ಎಲ್ರಿಗೂ ಕೂಡ ಈಗ ವಾಟಾಳ್ ನಾಗರಾಜ್ ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಎಲ್ಲರೂ ಕೂಡ ನೀವು ಈ ಚಳವಳಿಗೆ ಬಂದು ಧುಮುಕಿ ಕನ್ನಡಕ್ಕೋಸ್ಕರ, ಕಾವೇರಿ ನೀರಿಗೋಸ್ಕರ ನಾವು ಹೋರಾಟ ಮಾಡೋಣ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡೋದು ಬೇಡ. ಮತ್ತು ಸರ್ಕಾರಕ್ಕೂ ಒಂದು ಎಚ್ಚರಿಕೆ ಪಾಠ ಆಗಬೇಕು. ಯಾಕಂದರೆ ಪದೇ ಪದೇ ಎಲ್ಲ ಒಂದು ಕಡೆ ಸಾಫ್ಟ್ ಕಾರ್ನರ್ ಏನಾದ್ರು ಸರ್ಕಾರ ತೋರಿಸ್ತಾ ಇದೆಯಾ, ಹಾಗಾಗಿ ಸರ್ಕಾರಕ್ಕೂ ಪಾಠ ಕಲಿಸ್ಬೇಕು, ತಮಿಳುನಾಡಿಗೂ ನಾವು ಏನು ಅಂತ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅನ್ನುವಂಥದ್ದು ವಾಟಾಳ್ ನಾಗರಾಜ್ ಅವರ ಒಂದು ನಿಲುವಾಗಿರ್ಬೋದು. ಆ ನಿಟ್ಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಬಂದನ್ನು ನಾವು ವಾಪಸ್ ಪಡ್ಕೊಳ್ಳೋದೇ ಇಲ್ಲ, ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ CM DK ಶಿವಕುಮಾರ್ ಮತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡಿ, ದಯಮಾಡಿ ಬಂದ್ ಮಾಡೋದನ್ನು ವಾಪಸ್ ಪಡ್ಕೊಳ್ಳಿ, ನಾವೆಲ್ಲರೂ ಕೂಡ ನಾವು ಈ ಕಾವೇರಿ ವಿಚಾರದಲ್ಲಿ ಒಂದಾಗಿ ಹೋರಾಟ ಮಾಡೋಣ ಅನ್ನುವಂಥ ಅರ್ಥದಲ್ಲಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ DK ಶಿವಕುಮಾರ್ ಹೇಳಿದರು. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಬಂದ್ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯೋದಿಲ್ಲ, ಒಂದಿಷ್ಟು ಪರಿಹಾರಗಳನ್ನು ಹುಡುಕಬೇಕು, ಸಮಸ್ಯೆಗಳಿಗೆ ಸೊಲ್ಯೂಷನನ್ನು ಹುಡ್ಕೋಣ, ಆ ಅರ್ಥದಲ್ಲೂ ಕೂಡ ಹೇಳ್ತಾ ಇದ್ರು. ಒಟ್ಟಿನಲ್ಲಿ ವಾಟಾಳ್ ನಾಗರಾಜ್ ಮತ್ತು ಬೇರೆ ಬೇರೆ ಸಂಘಟನೆಯವರು ಏನು ಮಾಡ್ತಾರೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಸಸ್ಪೆನ್ಸು. ಯಾಕಂದರೆ ಒಂದು ದಿನ ಬಂದ್ ಮಾಡಿದರೆ ಸಮಸ್ಯೆಗಳಂತೂ ಖಂಡಿತವಾಗಲೂ ಕೂಡ ಆಗೇ ಆಗ್ತದೆ. ಅದು ಸರ್ಕಾರಕ್ಕೂ ಸಮಸ್ಯೆನೇ, ಸಾರ್ವಜನಿಕರಿಗೂ ಸಮಸ್ಯೆನೇ ಆಗ್ತದೆ. ಯಾಕಂದರೆ ಒಂದು ದಿನ ಬಂದ್ ಮಾಡೋದ್ರಿಂದ ಸರ್ಕಾರದ ಖಜಾನೆಗೆ ಸಾಕಷ್ಟು ನಷ್ಟ ಆಗ್ತದೆ, ಸಾರ್ವಜನಿಕರಿಗೂ ಸಾಕಷ್ಟು ಸಮಸ್ಯೆ ಆಗ್ತದೆ. ಒಂದು ದಿನ ನೀವೇನಾದರೂ ಕರ್ನಾಟಕ ಬಂದ್ ಅಂತ ಹೇಳಿಬಿಟ್ಟು ಆ ಕೂಲಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಸ್ಥರಿಗೂ ಭಾಳ ಅವ್ರ ಮೇಲೆ ಹೊಟ್ಟೆ ಮೇಲೆ ಬರೆ ಎಳೆಯೋದಂತೂ ಸತ್ಯ. ಹಾಗಾಗಿ ಬಂದ್ ಮಾಡಿಕೊಂಡು ನಮಗೆ ನಷ್ಟ ಮಾಡ್ಕೊಳ್ಳೋದ್ಕಿಂತ ಬಂದ್ ಮಾಡ್ದೇ ಈ ಸಮಸ್ಯೆಗೆ ಪರಿಹಾರವನ್ನು ಹೆಂಗೆ ನಾವು ಕಂಡು ಹಿಡಿಬೋದು ಅನ್ನೋದ್ರ ಬಗ್ಗೆ ಚಿಂತೆ ಮಾಡೋಣ, ಚರ್ಚೆ ಮಾಡೋಣ ಅಂತ DK ಶಿವಕುಮಾರ್ ಅವರು ಕೂಡ ಈಗ ಮನವಿ ಮಾಡಿಕೊಂಡಿದ್ದಾರೆ.